ನಮಸ್ಕಾರ ವೀಕ್ಷಕರೇ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ವಿಚಾರವೊಂದನ್ನ ಹೇಳೋ ಮೂಲಕ ದೊಡ್ಡ ಸಿಗ್ನಲ್ ಒಂದನ್ನ ಕೊಟ್ಟಿದ್ದಾರೆ. ಜೇಬಲ್ಲಿ ಕಾಸಿಲ್ಲದೆ ಇದ್ರೂ ಭಾರತದ ವಿರುದ್ಧ ಕುತಂತ್ರ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ಸಲಹೆ ಕೊಡೋದರ ಜೊತೆಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಲೈಫ್ ಟೈಮ್ ಆಫರ್ ಒಂದನ್ನು ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸದ್ಯದಲ್ಲೇ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಪಾಲಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಒಂದು ವೇಳೆ ಪಿಒಕೆ ಭಾರತಕ್ಕೆ ಬರೋದಾದ್ರೆ ಅದು ಗಲಾಟೆ ಗದ್ದಲದ ಮೂಲಕ ಬರೋದಿಲ್ಲ, ರಾಜತಾಂತ್ರಿಕವಾಗಿಯೇ ಭಾರತದ ಕೈ ಸೇರಲಿದೆ ಅನ್ನೋದನ್ನ ಈ ಹಿಂದೆ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈಗ ರಾಜನಾಥ್ ಸಿಂಗ್ ಮಾತು ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅಂದಹಾಗೆ ಸದ್ಯದ ಮಟ್ಟಿಗೆ ಕಾಶ್ಮೀರಿ ಜನರ ಮನಸ್ಥಿತಿ ರಿವೀಲ್ ಆಗಿದ್ದು ಜನರಲ್ಲಿ ಕಾಶ್ಮೀರದ ಮೇಲೆ ಆತಂಕ ಶುರುವಾಗಿದೆ. ಹಾಗಿದ್ರೆ ಮುಂದೆ ಏನಾಗಬಹುದು? ಪಾಕಿಸ್ತಾನಕ್ಕೆ ಮಂಡಿ ಊರದೆ ಬೇರೆ ದಾರಿಯೇ ಇಲ್ವಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅವಸರಕ್ಕೆ ಹುಟ್ಟಿದ ಕೂಸು ಅನ್ನೋ ಹಾಗೆ ಯಾರದ್ದೋ ತೆವಲಿಗೆ ಹುಟ್ಟಿದ ಪಾಕಿಸ್ತಾನದಲ್ಲಿ ನೆಮ್ಮದಿಯೂ ಇಲ್ಲ, ಅವರಿಂದ ಬೇರೆಯವರಿಗೂ ನೆಮ್ಮದಿ ಇಲ್ಲ. ಪ್ರತಿ ಹಂತದಲ್ಲಿ ಭಾರತಕ್ಕೆ ಪೈಪೋಟಿ ಕೊಡೋ ತೆವಲು ಈ ಹಿಂದೆ ಇತ್ತು. ಆದ್ರೆ ಯಾವಾಗ ಭಾರತದಲ್ಲಿ ಒಂದು ದೇಶ ಪ್ರೇಮಿ ದೃಢ ಸರ್ಕಾರ ಬಂತೋ ಪಾಕಿಸ್ತಾನ ಬಡವಾಗ್ತಾ ಹೋಯ್ತು. ಪದೇ ಪದೇ ದಾಳಿ ನಡೆಸೋ ಹುನ್ನಾರ ಸಂಚುಗಳು ಕಡಿಮೆ ಆಗ್ತಾ ಹೋದ್ವು. ಈಗಂತೂ ಪಾಕಿಸ್ತಾನಕ್ಕೆ ದಾಳಿ ಮಾಡೋದಿರ್ಲಿ, ಬದುಕೋ ದಾರಿ ಹುಡುಕೋದ್ರಲ್ಲೇ ದಿನ ಕಳೀತಾ ಇದೆ. ಸಾಲಕ್ಕಾಗಿ ದೇಶಗಳನ್ನ ಅಲೆಯೋ ಪರಿಸ್ಥಿತಿ ಬಂದಿದೆ. ದಿಗ್ಗಜರನ್ನ ಅಂಗಲಾಚೋ ಪರಿಸ್ಥಿತಿ ಇದೆ. IMF ಬಳಿ ಕೇಳಿದ್ರೆ ದೊಡ್ಡ ಮಟ್ಟದ ಅಮೌಂಟ್ ಸಿಗದ ಹಾಗಾಗಿದೆ. ಈ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಒಂದು ಆಫರ್ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಸ್ನೇಹ ಸಂಬಂಧ ಚೆನ್ನಾಗಿದ್ದಿದ್ರೆ ನಾವೇ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಲವನ್ನ ನೀಡ್ತಾ ಇದ್ವಿ. IMF ಬಳಿ ಬೇಡಿದ್ದಕ್ಕಿಂತ ಹೆಚ್ಚು ಹಣವನ್ನೇ ನಾವು ನೀಡ್ತಾ ಇದ್ವಿ. ಆದ್ರೆ ಪಾಕಿಸ್ತಾನ ಆ ರೀತಿ ಇಲ್ವಲ್ಲ. ಒಂದು ಸಲ ಪಾಕಿಸ್ತಾನದವರು ಜಮ್ಮು ಕಾಶ್ಮೀರದ ಕಡೆ ನೋಡ್ಲಿ. ಮೋದಿ ಸರ್ಕಾರ ಈವರೆಗೆ ಸುಮಾರು 90,000 ಕೋಟಿ ಹಣವನ್ನ ಅಲ್ಲಿನ ಅಭಿವೃದ್ಧಿಗಾಗಿ ಸುರಿದಿದೆ. ಇಷ್ಟು ಹಣವನ್ನ ಪಾಕಿಸ್ತಾನಕ್ಕೆ IMF ಕೊಡೋದಕ್ಕೆ ಚಾನ್ಸೇ ಇಲ್ಲ. ಜಮ್ಮು ಕಾಶ್ಮೀರ ಹಿಂದೆಂದಿಗಿಂತ ಬದಲಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತನ್ನು ನೆನಪಿಸಿಕೊಂಡಿರೋ ರಾಜನಾಥ್ ಸಿಂಗ್, ನಾವು ಸ್ನೇಹಿತರನ್ನ ಬದಲಿಸಬಹುದು, ಆದ್ರೆ ಸ್ಥಳೀಯರನ್ನ ಬದಲಿಸೋದಕ್ಕೆ ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ನಡುವಿನ ಸ್ನೇಹ ಸಂಬಂಧ ಹೇಗಿರ್ಬೇಕಿತ್ತು, ಆದ್ರೆ ಈಗ ಹೇಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ನಮ್ಮ ದೇಶದಿಂದ ಹಣ ಕೊಟ್ಟಾಗ ಅದನ್ನ ಅಭಿವೃದ್ಧಿಗೆ ಬಳಸದೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಬಳಸಿದ್ದೀರಿ. ಆದ್ರಿಂದ ನಿಮಗೆ ಹಣ ಕೊಡಬೇಕು ಅಂದ್ರೆ ಯೋಚಿಸೋ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರು. ಅಂದಹಾಗೆ ಪಾಕಿಸ್ತಾನಕ್ಕೆ ಈಗ ಈ ಆಫರ್ ಕೊಡ್ತಾ ಇರೋದರ ಹಿಂದೆ ದೊಡ್ಡ ಅಕ್ಕರೆ ಅನುಕಂಪ ಇದೆ ಅಂತ ಖಂಡಿತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಹಾನುಭೂತಿಗೆ ಪಾಕಿಸ್ತಾನ ಅರ್ಹ ದೇಶ ಅಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಈ ಹಿಂದೆ ಪಾಕಿಸ್ತಾನ ನಮ್ಮ ವೈರಿ ಅಲ್ಲ, ನಮ್ಮ ಪಕ್ಕದ ದೇಶ ಅಂತ ಇದ್ದ ಕಾಂಗ್ರೆಸ್ ನಾಯಕರು ಹಾಗೂ ಜಾತ್ಯತೀತರು ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಕಾರಣ ಏನಂದ್ರೆ 26/11 ಪುಲ್ವಾಮಾ ದಾಳಿ ಆದಾಗ ಈ ಜಾತ್ಯತೀತರು ಅಡಗಿ ಕೂತಿದ್ದನ್ನ ನೋಡಿ ಅವರ ಮೇಲೆ ಭಾರತೀಯರಿಗೆ ಅಸಹ್ಯ ಹುಟ್ಟಿದೆ. ಇನ್ನೂ ಇಂಥ ಹೇಳಿಕೆ ಕೊಡ್ತಾ ಇದ್ರೆ ಭಾರತೀಯರು ಕಂಡಲ್ಲಿ ಮೆಟ್ಟಿನೇಟು ಕೊಡ್ತಾರೆ ಅಂತ ಗೊತ್ತಾಗಿರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಈಗ ರಾಜನಾಥ್ ಸಿಂಗ್ ಸಾಲದ ಆಸೆ ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಪಾಕಿಸ್ತಾನ ಭಾರತದ ಕಾಲಿಗೆ ಬಂದು ಬೀಳಲಿ ಅಂತ, ಅರ್ಥಾತ್ ಅಧಿಕೃತವಾಗಿ ಜಮ್ಮು ಕಾಶ್ಮೀರವನ್ನ ಭಾರತಕ್ಕೆ ಬಿಟ್ಟುಕೊಡಿ ಅಂತ ಹೇಳೋದಕ್ಕೆ. ಪಾಕಿಸ್ತಾನಕ್ಕೆ ಒಂದು ದೇಶ ಸಹಾಯಕ್ಕೆ ಬರುತ್ತೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅಲ್ಲಿ ಉಗ್ರ ಪೋಷಣೆ. ಈವರೆಗೆ ಪಾಕಿಸ್ತಾನದ ಬೆನ್ನಿಗೆ ನಿಂತ ಇಸ್ಲಾಂ ರಾಷ್ಟ್ರಗಳು ಉಗ್ರ ಪೋಷಣೆಗೆ ಕುಮ್ಮಕ್ಕು ಕೊಡ್ತಾ ಇದ್ವು. ಆದ್ರೆ ಅತಿ ಹೆಚ್ಚು ಶ್ರೀಮಂತ ಇಸ್ಲಾಂ ರಾಷ್ಟ್ರಗಳಾದ ಅರಬ್ ದೇಶಗಳು ಪಾಕಿಸ್ತಾನದತ್ತ ನೋಡ್ತಾನೂ ಇಲ್ಲ. ಏನೋ ಇತ್ತ ಅಮೆರಿಕ ಪಾಕಿಸ್ತಾನದ ಸಹಾಯಕ್ಕೆ ಬಂದ್ರು ಅವರು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಹಾಗೆ ವರ್ತಿಸ್ತಾರೆ. ಅಮೆರಿಕದ ಇಂಟೆನ್ಷನ್ ಕೇವಲ ವ್ಯಾಪಾರ. ಹಣಕ್ಕಾಗಿ ಯಾರ ಜೊತೆಗೆ ಬೇಕಾದ್ರೂ ವ್ಯಾಪಾರ ಮಾಡ್ತಾರೆ. ಅವರನ್ನ ನಂಬಿಕೊಂಡು ದೇಶ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಭಾರತದ ಜೊತೆಗೆ ವ್ಯವಹಾರ ಸರಿ ಇಲ್ಲ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ದೇಶವೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಆದ್ರಿಂದ ರಾಜನಾಥ್ ಸಿಂಗ್ ಹೇಳಿಕೆ ಪಾಕಿಸ್ತಾನದ ಮಟ್ಟಿಗೆ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಇದೆ. ಅಂದಹಾಗೆ ಇತ್ತೀಚೆಗೆ ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಜನರು ಹೇಳ್ತಾ ಇರೋದೇನು, ಇದೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ. ಭಾರತ ವಿರೋಧಿ ಹಾಗೂ ಹಿಂದೂ ವಿರೋಧಿ ಮನಸ್ಥಿತಿ ಇರೋದನ್ನ ನೋಡಿ ಭಾರತಕ್ಕೆ ಅವರ ಅವಶ್ಯಕತೆ ಇಲ್ಲ, ಅವರನ್ನ ಸೇರಿಸ್ಕೊಂಡ್ರೆ ನಮಗೆ ಅಪಾಯವೇ ಜಾಸ್ತಿ, ಅವರನ್ನ ಅವರ ಪಾಡಿಗೆ ಬಿಟ್ಟು ಬಿಡಿ ಅನ್ನೋ ಮಾತುಗಳು ದಟ್ಟವಾಗ್ತಾ ಇದೆ. ಅಲ್ಲದೆ ಕಾಶ್ಮೀರಕ್ಕೆ ಈ ಪಾಟಿ ಹಣ ಸುರಿಯೋದು ಯಾಕೆ ಅಂತಲೂ ಕೇಂದ್ರ ಸರ್ಕಾರಕ್ಕೆ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಹಿಂದೆ ದೊಡ್ಡ ಲೆಕ್ಕಾಚಾರಗಳು ಇಲ್ಲದೆ ಮೋದಿ ಸರ್ಕಾರ ಈ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಾಶ್ಮೀರಕ್ಕೆ ದೊಡ್ಡ ಹಣ ಸುರಿತಾ ಇರೋದರ ಉದ್ದೇಶವೇ ಕಾಶ್ಮೀರ ನಮ್ಮದು ಅಂತ ಹೇಳೋದು. ಈ ಹಿಂದಿನ ಚಿತ್ರಣ ಹಾಗೂ ಈಗಿನ ಚಿತ್ರಣ ನೋಡಿದ್ರೆ ಕಾಶ್ಮೀರ ಭಾರತ ಸರ್ಕಾರದಿಂದ ಉದ್ಧಾರ ಆಗಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ.
ಒಂದು ವೇಳೆ ಪಾಕಿಸ್ತಾನದ ಕೈಲಿ ಕಾಶ್ಮೀರ ಇದ್ದಿದ್ರೆ ಹೀಗೆ ಇರೋಕೆ ಸಾಧ್ಯ ಇತ್ತ ಅನ್ನೋ ಚರ್ಚೆ ನಡೆಯುತ್ತೆ. ಅದಕ್ಕೆ ಉತ್ತರ ಏನು ಅನ್ನೋದು ನಿಮಗೆ ಗೊತ್ತಿದೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನರು ದಂಗೆ ಎದ್ದಿದ್ರು. ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿದೆ, ಪಾಕಿಸ್ತಾನಕ್ಕೆ ನಮ್ಮನ್ನ ಮ್ಯಾನೇಜ್ ಮಾಡೋದು ಸಾಧ್ಯವಿಲ್ಲ, ನಮ್ಮನ್ನ ಭಾರತಕ್ಕೆ ಸೇರಿಸಿ ಅಂತ ಪ್ರತಿಭಟನೆಗಳಾದವು. ಆಗ ಭಾರತ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಈಗ ಪಾಕಿಸ್ತಾನ ತನ್ನನ್ನೇ ತಾನು ಪೋಷಿಸಿಕೊಳ್ಳಲು ಸಾಲ ಕೇಳ್ತಾ ಇದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಶ್ಮೀರ ನಮ್ಮದು, ನಮಗೆ ಕೊಟ್ಬಿಡಿ ಅಂತ ಪಾಕಿಸ್ತಾನ ಹೇಳಿದ್ರೆ ಎಲ್ಲರೂ ನಗ್ತಾರೆ. ಭಾರತದ ಜೊತೆ ಮಾತುಕತೆ ನಡೆಸಿ ಕಾಶ್ಮೀರವನ್ನ ಸಂಪೂರ್ಣವಾಗಿ ಭಾರತಕ್ಕೆ ಒಪ್ಪಿಸಿ ಗಡಿಯಲ್ಲಿ ಇನ್ಮುಂದೆ ಯಾವ ತಂಟೆ ತಕರಾರು ಮಾಡೋದಿಲ್ಲ ಅಂತ ತಾವಾಗೇ ಬಂದು ಹೇಳಿದ್ರೆ ಪಾಕ್ ಬಚಾವಾಗುತ್ತೆ. ಇಲ್ಲಾಂದ್ರೆ ಮುಂದಿನ 2 ವರ್ಷಗಳಲ್ಲಿ ಪಾಕಿಸ್ತಾನದ ಕತೆ ಚಿಂತಾಜನಕ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹೀಗೆ ಪಾಕಿಸ್ತಾನ ಕಾಶ್ಮೀರವನ್ನ ತಾನಾಗೆ ಬಿಟ್ಟುಕೊಟ್ರೆ ಇಡೀ ವಿಶ್ವಕ್ಕೆ ಭಾರತದ ತಾಕತ್ ಏನು ಅನ್ನೋದು ಗೊತ್ತಾಗುತ್ತೆ. ಸರಿ, ಪಾಕಿಸ್ತಾನ ಕಾಶ್ಮೀರವನ್ನ ಬಿಟ್ಟುಕೊಡ್ತು, ಕೇಂದ್ರ ಸರ್ಕಾರ ಹಾಗೂ ದೇಶ ಪ್ರೇಮಿಗಳು ಸಂಭ್ರಮಿಸಿದ್ರು ಅಂದ್ಕೊಳ್ಳಿ. ಇದರಿಂದ ಏನು ಲಾಭ ಅಂತ ಕೇಳಿದ್ರೆ ಮೊದಲ ಉತ್ತರವೇ ನಮ್ಮ ಯೋಧರ ರಕ್ಷಣೆ. ನಾವು ಬೆಂಗಳೂರಲ್ಲೋ ದೆಹಲಿಯಲ್ಲೋ ಅಥವಾ ಇನ್ಯಾವುದೋ ಸ್ಥಳದಲ್ಲಿ ಕೂತು ಬೃಹಸ್ಪತಿಗಳಂತೆ ಇಡೀ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವ ಭಯವಿಲ್ಲದೆ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ದೇಶದ ಸೈನಿಕರು. ಕೆಲವರು ಹೇಳ್ತಾರೆ ಸೈನಿಕರಿಗೆ ಸರ್ಕಾರದಿಂದ ದೊಡ್ಡ ಮಟ್ಟದಲ್ಲಿ ಸಂಬಳ ಅನುಕೂಲ ಇದೆಯಲ್ಲ ಅಂತ. ಹಾಗಂದ ಮಾತ್ರಕ್ಕೆ ಬೇರೆ ಯಾರಾದ್ರೂ ದೇಶಕ್ಕೆ ಜೀವ ಕೊಡೋದಕ್ಕೆ ರೆಡಿ ಇದ್ದೀರಾ? ಖಂಡಿತ ಇಲ್ಲ. ಕಾಶ್ಮೀರ ಅಧಿಕೃತವಾಗಿ ಭಾರತಕ್ಕೆ ಬಂತು ಅಂದ್ರೆ ಗಡಿಯಲ್ಲಿ ಸಾವಿರಾರು ಸೈನಿಕರ ಜೀವ ಉಳಿಯುತ್ತೆ. ಪಾಕ್ ಜೊತೆಗಿನ 75 ವರ್ಷಗಳ ಗಡಿ ಜಗಳ ಅಂತ್ಯವಾಯಿತು ಅಂದ್ರೆ ಮತ್ತೆ ಭಾರತಕ್ಕೆ ಚೀನಾ ಬಿಟ್ಟು ಮತ್ಯಾವ ದೇಶದ ಜೊತೆಗೂ ಗಡಿ ಸಮಸ್ಯೆ ಇರೋದಿಲ್ಲ. ಅದರತ್ತ ಹೆಚ್ಚಿನ ಗಮನವನ್ನ ಹರಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ. ಅಲ್ಲದೆ ಇದು ಭಾರತದ ತಾಕತ್ತಿನ ಪ್ರಶ್ನೆ ಅನ್ನೋದನ್ನ ಹೇಳಿದ್ವಿ. ಇದನ್ನ ವಿವರಿಸಬೇಕು ಅಂದ್ರೆ ಸ್ವಲ್ಪ ಇತಿಹಾಸವನ್ನ ತೆರೆದು ನೋಡ್ಬೇಕಾಗತ್ತೆ. ಸ್ವತಂತ್ರ ಭಾರತವನ್ನ ಆಳಿದ ಕೆಲವರು ಕಾಶ್ಮೀರವನ್ನ ಎಂತ ಕಗ್ಗಂಟು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಒಂದೇ ಅದು ಪಾಕಿಸ್ತಾನಕ್ಕೆ ಸೇರ್ಬೇಕು, ಇಲ್ಲ ಸ್ವತಂತ್ರವಾಗಿ ಇರಬೇಕು ಅಂತ. ಎರಡೂ ತರದಲ್ಲಿ ಭಾರತಕ್ಕೆ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ. ಈಗ ಅದನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿದ್ರೆ ಮತ್ತೆ ಭಾರತಕ್ಕೆ ಸೇರಿಸೋದು ಅಷ್ಟು ಕಷ್ಟ ಆಗೋದಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎಷ್ಟು ದಿನ ಉಪವಾಸ ಇರ್ತಾರೆ, ಹಸಿವಾದಾಗ ಮನೆಗೆ ಬರಲೇಬೇಕು ಅನ್ನೋ ಹಾಗಾಗುತ್ತೆ. ಈ ಹಿಂದಿನ ನಾಯಕರು ಮನಸ್ಸಿಗೆ ಬಂದ ಹಾಗೆ ಭಾರತದ ಭಾಗಗಳನ್ನ ತಮ್ಮ ಓನ್ ಪ್ರಾಪರ್ಟಿ ಅನ್ನೋ ಹಾಗೆ ಕೇಳಿದವರಿಗೆ ಹಂಚಿದ್ದಾರೆ. ಇದು ಭಾರತದಿಂದ ಭೂಮಿ ಪಡೆಯೋದು ಈಸಿ ಅನ್ನೋ ಮೆಸೇಜ್ ಕೊಟ್ಟಿದೆ. ಈಗ ಒಂದು ದೊಡ್ಡ ಪ್ರದೇಶವನ್ನ ಭಾರತ ಹಿಂದಕ್ಕೆ ಪಡೀತು ಅಂದ್ರೆ ಮತ್ತೆ ಭಾರತದ ಭೂಮಿ ಬಗ್ಗೆ ತಕರಾರು ಎತ್ತೋದಕ್ಕೆ ಇತರರು 10 ಸಲ ಯೋಚಿಸ್ತಾರೆ. ಆಗಲ್ಲ ಅಂತ ಕೈಚೆಲ್ಲಿ ಕೂತ್ರೆ ನೋಡ್ತಾ ಇದ್ದ ಹಾಗೆ ಭಾರತ ಯಾರ್ಯಾರದ್ದು ಪಾಲಾಗುತ್ತೆ. ಇದೇ ಕಾರಣಕ್ಕೆ ಇದು ನಮ್ಮ ತಾಕತ್ತಿನ ಪ್ರಶ್ನೆ ಅಂತ ಹೇಳ್ತಾ ಇರೋದು. ಒಟ್ನಲ್ಲಿ ರಾಜನಾಥ್ ಸಿಂಗ್ರ ರಾಜತಾಂತ್ರಿಕ ಮಾತು ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ಅರ್ಥ ಆಗಿದೆಯೋ ಗೊತ್ತಿಲ್ಲ. ವಾಸ್ತವ ಅರ್ಥ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ನಿರುಪದ್ರವಿಯಾಗಿ ಬದುಕ್ತೀವಿ ಅಂದ್ರೆ ಭವಿಷ್ಯದಲ್ಲಿ ಪಾಕ್ ಚೆನ್ನಾಗಿರ್ಬೋದು. ಇಲ್ಲ ಎದುರಿಂದ ಹಲ್ಲು ಕಿರಿದು ಹಿಂದೆ ಚೂರಿ ಹಾಕ್ತೀವಿ ಅಂತ ಬಂದ್ರೆ ಭವಿಷ್ಯದ ಆಸೆ ಬಿಡೋದೇ ಒಳ್ಳೇದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.